ಒಂದು 3-4 ಲಕ್ಷ ರೂಪಾಯಿ ಮಾಲ ಹಾಳಾಗ್ಯದ ಒಂದು. ಹಾಂ, ಎಲ್ಲ ಬರ್ಸ್ಕೊಡ್ತೀವಿ. ಸರಿ, ಈಗ ನೀವು ಫೈರ್ ಡಿಮ್ಯಾಂಡ್ ಮಾಡೋದು ಬಂದಿರಿ, ಇದು ನೀವು ನೋಡಿರಲ್ಲ, ಈಗ ಮುಂದೆ ಇದಕ್ಕೆ ಪರಿಹಾರ ಅವ್ರಿಗೆ ಏನು ಸಿಗ್ತದೆ, ಏನು ಮಾಡ್ತದೆ ರೀ ಪರಿಹಾರ? ಅವ್ರ ಇನ್ಶೂರೆನ್ಸ್ ಇದ್ದರೆ ಕ್ಲೇಮ್ ಆಗ್ತದೆ ರೀ. ಹಾಂ, ಆದರೆ ನೀವು ಏನೇನು ಸುತ್ತ ಅದೇ ನಮಗೆ ಹೇಳ್ರಿ, ಕೊಟ್ಟು ಬರೆದು ಕೊಡ್ತೀವಿ, ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅದ್ರ ಮೇಲೆ ನೀವು ಏನು ಮಾಡ್ತೀವಿ. ಓಕೆ, ತಮ್ಮ ಹೆಸರು ಸರ? ನಮ್ಮ ಹೆಸರು ಭೀಮಾಶಂಕರ್. ಸರ ಹಿಂಗೆ ಹಾಕೋತಿ ಹೋಗಿತ್ರಿ, ಅದು ಪೂರ್ತಿ ಅವು ಮ್ಯಾಗಿಂದೆಲ್ಲ ತೆಗೆದಿದ್ದೇವೆ. ನೀವು ಎಲ್ಲ ಪ್ಲಾಸ್ಟಿಕ್ ಇರ್ತಾವಲ್ಲ, ಏನಾಗಿಲ್ಲ ಆಗಿಲ್ಲ, ಒಟ್ಟು ಸುಡ್ತೈತ್ರಿ ಅದು. ಮೀಟ್ರಿಗೆ ಏನೋ ಆಗಿಲ್ಲ ಏನ್ರಿ ಸರ್? ಎಕ್ಸ್ಟರ್ನಲ್ ಹೊರಗಡೆ ಅದಕ್ಕೇನಾಗಿಲ್ಲ, ನಮ್ದೇನು ಸಂಬಂಧ ಇಲ್ಲ, ನಿಮ್ದೇನೂ ಸಂಬಂಧ ಇಲ್ಲ. ಸುಡ್ಲಾಕ ಕಾರಣ ಏನಂತ ಹೇಳಿ ನೀವು ಸ್ವಲ್ಪ ಹೇಳ್ಬೇಕ್ರಿ. ಇದು ಯಾಕೆ ಸುಡ್ತು, ಏನಾಯ್ತು? ಎಲ್ಲರೂ ಸಮುದ್ರದಾಗೆ ಮಾಡಿನಲ್ಲ ಸರ್. ಹಾಂ ಹಾಂ, ಈಗ ನಮ್ದೇನು ಸರ್, ಆ್ಯಕ್ಚುಲಿ ಮೆಟ್ರೋವರೆಗೂ ನಮ್ಮ ಪೋರ್ಷನ್ ಇರುತ್ತೆ ಸರ್. ಹಾಂ ಹಾಂ, ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿದು. ಸೊ ಮೆಟ್ರೋ ಎಲ್ಲ ಚೆಕ್ ಮಾಡಲಾಗ ಮೆಟ್ರೋ ಒಳಗೆ ಏನೂ ಸಮಸ್ಯೆ ಇಲ್ಲ ಸರ್. ಮೆಟ್ರೋ ಒಳಗೆ ಏನೂ ಸಮಸ್ಯೆ ಇಲ್ಲ, ಏನೂ ಸಮಸ್ಯೆ ಇಲ್ಲ ಸರ್. ಹಾಂ, ಅವ್ರ ಇಂಟರ್ನಲ್ ಬೋರ್ಡ್ ಅದು ಎಲ್ಲ ಅವ್ರ ಪೋರ್ಷನ್ ಸರ್. ಹಾಂ, ನಮ್ಮದು ಮೆಟ್ರೋ ಏನು ಇನ್ಪುಟ್ ಇರುತ್ತಲ್ಲ, ಅವ್ರಿಗೆ ಅಷ್ಟೇ ನಮ್ಮ ಪೋರ್ಷನ್. ಇದರಿಂದ ಇದು ಆಗಿಲ್ಲ ಸರ್. ಸೊ ಅವರಿಗೆ ಇದರಿಂದ ಏನೋ ಸ್ಯಾಟಿಸ್ಫ್ಯಾಕ್ಷನ್ ರಿಪೋರ್ಟ್ ಕೊಟ್ರಂದ್ರೆ ನಾನು ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಜಾಬ್ ಡಿಸ್ಟ್ರಿಕ್ಟಿಗೆ ಒಬ್ಬರು ಇರ್ತಾರೆ ಸರ್. ಅವ್ರಿಗೆ ಮೆಸೇಜ್ ಕೊಡ್ತೀನಿ, ಅವರು ಬಂದ್ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರಿಂದ ರಿಪೋರ್ಟ್ ತೊಗೊಂಡು ಏನಾದರೂ ಅದು ಪರಿಹಾರ ಬರ್ತಿರ್ತಂದ್ರೆ ಪರಿಹಾರ ಮಾಡಿಸಿ. ಇದು ನಿಮ್ಮ ಮೀಟ್ರಿಗೆ ಏನೋ ಆಗಿಲ್ಲ ಏನ್ರಿ ಸರ್? ಇಲ್ಲ, ಮೀಟ್ರಿಗೆ ಏನೂ ಆಗಿಲ್ಲ. ನಮ್ಮ ಮೀಟ್ರ್ ಅದೇ ಏನು ವರ್ಕಿಂಗ್ ಕಂಡೀಷನ್ ಒಳಗೆ ಅದ್ರಿ. ಬೇಕಾದ್ರೆ ಅದೇ ಮೀಟ್ರ್ ಇವರು ನಾಳೆ ಏನಾದರೂ ಹೊಸ ಸರ್ವಿಸ್ ಮಾಡ್ಕೊಂಡ್ರೆ ಅದೇ ಮೀಟ್ರ್ ಕೂಡಿಸಿ ಇನ್ಸ್ಟಾಲೇಷನ್ ಚಾಲು ಮಾಡಿ. ಮೀಟ್ರ್ ಚಾಲು ಅದು ಚಲೋ. ತಮ್ಮ ಹೆಸರು ಸರ್? ವಿಜಯ್ ಕುಮಾರ್ ಹವಲ್ದಾರ್, AW SPM ಚರ್ಚೆ. ಹಾಂ, ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಎಲ್ಲಿ ಬಂದೇವು ಅಂದರೆ ಈ ಚರ್ಚನ ಒಳಗೆ ಈಗ ನೋಡಿದ್ರಿ KB ಅಧಿಕಾರಿಗಳು ಮತ್ತು ತಲಾಟಿ ಸಾಹೇಬರು, ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು KB ಸಿಬ್ಬಂದಿಗಳು ಎಲ್ಲ ಬಂದಾರೆ. ಇಲ್ಲಿ ಚರ್ಚನದ ಒಂದು ಗ್ಯಾರೇಜ್ಗೆ ಬೆಂಕಿ ಹತ್ಕೊಂಡಿತ್ತು ಮುಂಜಾನೆ. ಪಂಚಾಯತಿಯವರು ಇವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಕೈಲಾದಷ್ಟು ಮಾಲುಗಳನ್ನು ಉಳಿಸಿ ಉಳ್ಕಿವು ಎಲ್ಲ ಆರಿಸುವಂಥ ಕೆಲಸ ಮಾಡಿದ್ರೆ. ನೋಡೋಣ ಅಧಿಕಾರಿಗಳಿಗೆ ಇದು ಏನು ಹೇಳ್ತಾರೆ, ನೋಡೋಣ ಬರೀ ಕೇಳೋಣ. ಹಾಂ, ನಮಸ್ಕಾರ ಬಂಧುಗಳೇ. ನಾನು KRS ಪಕ್ಷ ನಗರ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ನೋಡಿ ನಮ್ಮ ಊರಾಗ ಮುಂಜಾನೆ ಒಂದು ಗ್ಯಾರೇಜ್ ಸುಟ್ಟದ, ಮಂದ್ಯದಾಗ ಒಳಗ್ಯಾರ ಗಾಡಿ ಗೀಡಿ ಎಲ್ಲ ಸುಟ್ಟವ. ಸಂಬಂಧಪಟ್ಟ ಅಧಿಕಾರಿಗಳು ಬರತ್ತಾರೆ. ಇದು ಅಂಗಡಿ ನಿಮ್ದು ಏನ್ರಿ? ಏನಾಗ್ಯದ? ಶಾರ್ಟ್ ಸರ್ಕ್ಯೂಟ್ ಆಗ್ಯದ. ಹೆಂಗೆ ಹೋಗ್ತಿದ್ವಿ ಒಟ್ಟು ಬಂದು ಒಳಗೆ ಹಾಂ, 8 ತಾಸು ಹುಡ್ಕಾಯ್ರಿ ನಮ್ಮ. ಹಾಂ, ಬಂದು ಇಲ್ಲಿ ನೋಡ್ತಾ ಒಳಗೆ ಪೂರ ಸುತ್ತಿದ್ರು, ಮಾಲ್ ಆಡ್ಬೇಕಾರೆ ಮಾಲ್ ಸುತ್ತಾದ್ರಿ, ಗಾಡಿ ಸುತ್ತಾವ್ರಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹೊಡೆದು ಹಚ್ಚಿದೆ ರೀ. 2 ಬೈಕ್ ಸುಟ್ಟಾವ. ಹಾಂ ರೀ, ಒಂದು 2 ಎಷ್ಟು ಲಕ್ಷದ ಸುಮ್ ಟೋಟಲ್? ಅಂದಾಜು ರೀ 2-3 ಲಕ್ಷ ತನಕ ಸುತ್ತಾವ್ರಿ. ಅಷ್ಟು ಹಾಳಾಗ್ಯದ. ಹಾಂ ಹಾಂ, ತಮ್ಮ ಹೆಸರು? ಶಫೀಕ್ ಅಪ್ತಾರ್. ಅಂಗಡಿ ಹೆಸರು ಏನು ರೀ? ಸಹಾರಾ ಆಟೋ ವರ್ಕ್ಸ್. ಇದು ಏನಾಗಿದೆ ಅಧ್ಯಕ್ಷರಲ್ಲಿ? ಏನೆಲ್ಲ ಜನ ಗೋಳಾಯಿತು. ಹಾಂ, ಒಂದು ಗ್ಯಾರೇಜ್ ಐತಿ, ಅಂಗಡಿ ಮಾಲಕರು ಎಲ್ಲರೂ ಓಡಾಡಿ ಯಾರ್ಸ್ಲಾಯ್ತಿರು. ಏನಾಗ್ಯದಪ್ಪ ನಾವು ಬಂದೆವು. ಹಾಂ, ಮತ್ತು ಬೈಕ್ ಸುಟ್ಟಾಯ್ತ. ಗ್ಯಾರೇಜ್ದಾಗ ಎಲ್ಲ ಸಾಮಾನು ಇವೆಲ್ಲ ಸುಟ್ಟಾವ. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತದ. ಎಲ್ಲರೂ ಬಂದು ಆರಿಸಿದೆವು. ಈಗ ತಹಸೀಲ್ದಾರ್ ಸಾಹೇಬ್ರಿಗೆ ಫೋನ್ ಹಚ್ಚೀನಿ. ತಲಾಟಿ ಸಾಹೇಬ್ರಿಗೆ ಹತ್ತೋಡ್ತೀನಿ ಅಧ್ಯಕ್ಷರ ಅಂತ ಹೇಳ್ಯಾರ ಅವರು. ಮತ್ತು ಅವರು ತಲಾಟಿ ಸಾಹೇಬ್ರು ಬರ್ತಾರೆ. ಮತ್ತು ಫೈರ್ದವ್ರಿಗೆ ಫೋನ್ ಹಚ್ಚಿ ಫೈರ್ದವ್ರು ಬಂದು ಅದು ಆರಿಸ್ಯಾರ. ಆ ಥರ ಈಗ ಎಲ್ಲ ನುಕ್ಸಾನ ಆಗಿದೆ. ಮತ್ತು AWಗೆ ಹೇಳೀನಿ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳೀನಿ. ಏನಾದ ಮುಂದಿನ ಕ್ರಮ ತಗೋರಕ್ಕೆ ಹೇಳೀನಿ. ನಮ್ಮ ಸದಸ್ಯರು ಎಲ್ಲರೂ ಫೋನ್ ಹಚ್ಚಿ ಕರೆದಾರ. ಯೂಸ್ ಮಾಡಿ ಕೆಲಸ ಪೂರ್ಣ ಮುಗಿಸಿದ್ವಿ. ನಿಮ್ಮ ಹೆಸರೇ? ಮಲ್ಲಿಕಾರ್ಜುನ್ ಮರಪ್ಪ ದೋತ್ರೆ, ಚರ್ಚೆ ಪಟ್ಟಣ ಪಟ್ಟಿಗೆ ಅಧ್ಯಕ್ಷ. ನೀವು ಈಗೇನು ಪರಿಹಾರವ್ರಿಗೆ ಏನದೆ? ಅಲ್ಲ, ಅದೇ ಕೇಳಿದವ್ರಿಗೆ ಫೋನ್
ಹಚ್ಚೀವಿ ತಹಸೀಲ್ದಾರ್ ಹಚ್ಚೀವಿ ಏನು ಪರಿಹಾರ ಬಡವ ಮನುಷ್ಯನ ಅವ್ರಿಗೆ ಏನು ಪರಿಹಾರ ಒದಗಿಸ್ಕೊಡ್ಬೇಕು ಅವ್ರಿಗೆ ನಾವು ಕೇಳ್ತೀವಿ. ತಮ್ಮ ಹೆಸರು? ಶ್ರೀಕಾಂತ್ ಮಲ್ಲಪ್ಪ ವೆಟ್ರಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು. ನೀವು ಈಗ ಪಂಚನಾಮ ಮಾಡಕ್ಕೆ ಬಂದಿರಲ್ಲ ಅವ್ರು ಎಷ್ಟು ಲಕ್ಷದ ಮಾಲ್ ಸುಟ್ಟದ ಏನು ಸುಟ್ಟದ? ಸುಮಾರು ಒಂದು 3 ರಿಂದ 4 ಲಕ್ಷ ಸುಟ್ಟಿದೆ ಅಂತ ಹೇಳಿ ಕಂಡು ಬಂದವ್ರಿ ಅಂದಾಜು. ಅದಕ್ಕೆ ಸಂಬಂಧಪಟ್ಟಂಗೆ ಪಂಚನಾಮ ಮಾಡಿನು ಮುಂದೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಕ್ಕಾಗಿ ನಮ್ಮ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ರಿಪೋರ್ಟ್ ಮಾಡ್ತೀನಿ. ಇವತ್ತೇ ಸಾಹೇಬ್ರ ನಜರಿಗೂ ಅದನ್ನು ತಂದು ಅವ್ರಿಗೆ ಏನು ಸಿಗಬೇಕಾದ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ತಮ್ಮ ಹೆಸರು ಸರ? ವಿಠಲ್ ಕೋಳಿ ಅಂತೇಳಿ, ಗ್ರಾಮ ಆಡಳಿತಾಧಿಕಾರಿ ಚರ್ಚೆ. ಸರ್, ಈಗ ನೀವು ಫೈರ್ ಡಿಪಾರ್ಟ್ಮೆಂಟ್ ಬಂದಿರಿ, ಇದು ನೀವು ನೋಡಿರಲ್ಲ, ಈಗ ಮುಂದೆ ಇದಕ್ಕೆ ಪರಿಹಾರ ಅವ್ರಿಗೆ ಏನು ಸಿಗ್ತದೆ, ಏನು ಮಾಡ್ತದೆ ರೀ? ಪರಿಹಾರ ಅವ್ರ ಇನ್ಶೂರೆನ್ಸ್ ಇದ್ದರೆ ಕ್ಲೇಮ್ ಆಗ್ತದೆ ರೀ. ಹಾಂ, ಆದರೆ ನೀವು ಏನೇನು ಸುತ್ತ ಅದು ನಿಮಗೆ ಹೇಳ್ರಿ, ರಿಪೋರ್ಟ ಬರೆದು ಕೊಡ್ತೀವಿ, ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ ನಾವು, ಅದರಿಂದ ನೀವು ಏನು ಮಾಡ್ಬೇಕು. ಓಕೆ. ತಮ್ಮ ಹೆಸರು ಸರ? ನಮ್ಮ ಹೆಸರು ಭೀಮಾಶಂಕರ್.